ನಮ್ಮ ಮನೆ ಒಳಗೆ ಎಲ್ಲ ಗ್ರಾಸರೀಸ್ ಖಾಲಿ ಆಗ್ಯಾವ ಅಂತ ಅಂದ್ಬಿಟ್ಟು ನಾನು ಮಮ್ಮಿ ಇಬ್ಬರು ಸೇರಿಬಿಟ್ಟು ಐನಾಕ್ಸಿಗೆ ಹೋಗೋನು ಅಲ್ಲೇ ಎಲ್ಲ ಮಾಡ್ಕೊಂಬರೋನು ಮಾರ್ಕೆಟಿಂಗ್ ಅಂತ ಅಂದ್ಬಿಟ್ಟು ಹೋಗಾತಿದ್ವಿ ನಾವು ಹೋಗೋ ದಾರಿ ಒಳಗೆ ಈ ಬೀಸುಕಲ್ಲ ಕುಟ್ಟುಕಲ್ಲ ಇವನ್ನೆಲ್ಲ ಹಿಡ್ಕೊಂಡು ಕುಂತಿದ್ರೆ ಅದನ್ನೆಲ್ಲ ತೊಗೋತೀನಿ ಅಂತ ಅಂದ್ಬಿಟ್ರೆ ಮಮ್ಮಿ ಅಂದ್ಕೊಡ್ಲೇನೆ ಬೇಡ ವಾಪಸ್ ಬರುವಾಗ ತೊಗೊಂಬರೋಣ ಅಂತಂದು ಮಮ್ಮಿನ ಕರ್ಕೊಂಬಂದೆ ನಾನು ಇನ್ನು ಲಿಫ್ಟ್ ಒಳಗೆ ಹೋಗ್ಬೇಕಾದ್ರೆ ನಾ ಲಿಫ್ಟ್ ಮುಂದೆ ಹೋಗ್ತಿದ್ದೆ ನಾ ಮುಂದೆ ಹೋಗ್ತೀನೋ ಅಂತ ಅಂದ್ಬಿಟ್ಟು ಬಡ ಅಂತ ನಡ್ಕೊಂಡು ಹೋಗಾತಿದ್ರು ಮಮ್ಮಿ. ಇನ್ನು ಮನೆ ಒಳಗೆ ನೋಡಿದ್ರೆ ಗ್ರಾಸರೀಸ್ ಖಾಲಿಗೆ ಅವ್ನು ಕರ್ಕೊಂಬಂದಾರ. ನಮ್ಮ ಮಮ್ಮಿ ನೋಡಿದ್ರೆ ಇಲ್ಲಿ ಬಟ್ಟೆನೆಲ್ಲ ಆರಿಸ್ಕೊಂಡು ಬಟ್ಟೆನೆಲ್ಲ ನೋಡ್ಕೊಂಡು ನಿಂತಾರ. ನಮ್ಮ ಖುಷಿಗೆ ಬಟ್ಟೆ ಏನಾದರೂ ತೊಗೋಬೇಕಂತಂದು ಈ ಕಡೆ ಬಂದು ನಿಂತಿದ್ರೆ, ಹಾಗಾಗಿ ಈ ಕಡೆ ಬೇಡ ನಾವು ಗ್ರಾಸರೀಸ್ ಕಡೆನೇ ಹೋಗೋಣ ಬಾ ಅಂತಂದು ಎಷ್ಟು ಕರೆದ್ರು ಬರಾತೇ ಇರಲಿಲ್ಲ. ಬೇಕು ನೋಡಿ ನಮ್ಮ ಸೋನಮ್ಮಗೆ ಈಗ ಆದರೆ 178 ಕ್ವಾಲಿಟಿ ಇದ್ದಾರೆ. ಸೇಲಿಂಗ್ ಪ್ರೈಸ್ ఇంకా ಸೇರ್ತಾವ ನೋಡಿ ತಗಡಿಲ್ಲ ಬಟ್ಟೆ ಮೇಲೆಲ್ಲ ಸಿಕ್ಕಾಪಟ್ಟೆ ರೇಟ್ ಇದ್ವು. ಹಾಗಾಗಿ ಅದನ್ನು ಬಿಟ್ಬಿಟ್ಟು ಇನ್ನು ಲಿಕ್ವಿಡ್ ತೊಗೊಂಡ್ರೆ ಆಯ್ತು ಅಂದ್ಬಿಟ್ಟು ಮಮ್ಮಿ ಲಿಕ್ವಿಡ್ ತೊಗೊಳತ್ತಾರ. ಲಿಕ್ವಿಡ್ ಅಂತೂ ಬೈ 1 get 1 ಇತ್ತು. ಹಾಗಾಗಿ ದೊಡ್ಡ ಪ್ಯಾಕನ್ನ ಎಬ್ಬಿಸ್ಬಿಟ್ರೆ ಮಮ್ಮಿ. ದೊಡ್ಡ ಪ್ಯಾಕ್ ಆದ್ರೆ ನಮಗೆ ಜಾಸ್ತಿ ದಿನ ಆಗ್ತದೆ ಅಂತಂದ್ಬಿಟ್ಟು ದೊಡ್ಡ ಪ್ಯಾಕ್ನ ತೊಗೊಂಡ್ರವ್ರು. ಇನ್ನು ಎಲ್ಲ ಕಂಪ್ಲೀಟ್ ಆಯ್ತು. ಎಲ್ಲ ತೊಗೊಂಡ್ಮೇಲೆ ಬಿಲ್ ಮಾಡಿಸ್ಬೇಕಲ್ರಿ. ಹಾಗಾಗಿ ಇನ್ನು ನೀ ಮಾಡ್ಸೋ ಬಿಲ್ ಅಂತಂದು ಅನ್ಕೊಂಡು ನಿಂತಿದ್ವಿ ನಾವು. ಫೈನಲಿ ಮಮ್ಮಿನ ಕಳಿಸ್ಬಿಟ್ಟೆ ನಾನು ಬಿಲ್ ಮಾಡ್ಸಕ್ಕೆ ಅಂದ್ಬಿಟ್ಟು. ಅದನ್ನೆಲ್ಲ ಹೊತ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗಿ ಹೋಗಿತ್ತು. ಮನೆಯವ್ರಿಗೂ ಆಟೋದೊಳಗೆ ಬಂದ್ವಿ ನಾವು. ಬಂದಮೇಲೆ ಏನು ಕಲ್ಲಂಗಡಿ ತಿಂದ್ರೆ ಆಯ್ತು ಅಂದ್ಬಿಟ್ಟು ಕಲ್ಲಂಗಡಿ ತಿನ್ನಕಂತಂದು ಕಲ್ಲಂಗಡಿ ಕಟ್ ಮಾಡಿವಿ. ನಮ್ಮ ಖುಷಿ ಅಂದ್ರೆ ಸಿಕ್ಕಾಪಟ್ಟೆ ಆಟ ಆಡ್ಕೊಂಡು ಹಿಂಗೆ ಮಾಡ್ಕೊಂಡು ಕಲ್ಲಂಗಡಿ ತಿನ್ನತ್ತಿದ್ಲು. ಇನ್ನು ನನ್ನ ತಾಳಿನ ಸ್ವಲ್ಪ ಚೇಂಜ್ ಆಗಿ ಪೋಣಿಸ್ಕೊಂಡ್ರೆ ಆಯ್ತು. ನಾನು ಅದನ್ನು ಸ್ವಲ್ಪ ಹಾಕೊಂಡ್ರೆ ಆಯ್ತು ಅಂತಂದು ಅನ್ಸಾದಿತ್ತು. ಹಾಗಾಗಿ ನಾನು ಫೈನಲಿ ಅದನ್ನು ತೊಗೊಂಡು ಬಂದುಬಿಟ್ಟು ತಂತಿನ ಪೋಣಿಸ್ಕೊಂಡೆ. ನಾನು ನೋಡ್ಬೋದಿಲ್ಲ ಈ ಥರ ತಂತಿ ಒಳಗೆ ಪೋಣಿಸಿದ್ರೆ ಒಂದು ಸ್ವಲ್ಪ ಏನೋ ಇಷ್ಟ ಆಗೈತೆ ನನಗೆ. ಹಾಗಾಗಿ ತಂತಿ ಒಳಗೆ ಹಾಕಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಸಿಲ್ವರ್ ರಿಂಗ್ಸ್ ಎಲ್ಲ ನೋಡಿದ್ರೆ ಆಯ್ತು ಅಂತಂದು ಸಿಲ್ವರ್ ರಿಂಗ್ಸ್ ಡಿಸೈನ್ ನೋಡಾತಿದ್ದೆ ನಾನು. ರಿಂಗ್ ಅಂತೂ ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗೇ ಇದ್ವು. ಆದರೆ ಈಗೇನು ತೊಗೊಳಕ್ಕೆ ಹೋಗಲಿಲ್ಲ ನಾನು. ಇನ್ನು ಖುಷಿಗೆ ಬರಬೇಕಾದ್ರೆ ನಾನು ಮಧ್ಯಾಹ್ನ ಮಾರ್ಕೆಟಿಗೆ ಹೋಗಿ ಬರಬೇಕಾದ್ರೆ ಏನೂ ತಂದಿರಲಿಲ್ಲ ಅಂದ್ಬಿಟ್ಟು ಆಕೆಗೆ ಸ್ವಲ್ಪ ಏನಾದರೂ ಕೊಡ್ಸ್ಕೊಂಬಂದ್ರೆ ಆಯ್ತು ಅಂದ್ಬಿಟ್ಟು ಆಕೆನ ಕರ್ಕೊಂಡು ಮಾರ್ಕೆಟಿಗೆ ಬಂದಿದ್ದೆ ನಾನು. ಅಲ್ಲಿ ನೋಡಿದರೆ ಆಕೆ ಅದು ಬೇಡ ಇದು ಬೇಡ ಅನ್ನತ್ತಿದ್ಲು.